Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ವರ್ಕ್ಶೀಟ್ ನಂಬರ್ 6 ರಿಂದ 8 ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ YouTube ಚಾನೆಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವರ್ಕ್ಶೀಟ್ ನಂಬರ್ 6 ಟಾಪಿಕ್ ಬೇಸಿಕ್ ಕಾನ್ವರ್ಸೇಷನ್. ಆಕ್ಟಿವಿಟಿ 1 ಕಂಪ್ಲೀಟ್ ದ ಡೈಲಾಗ್ಸ್ ಆ್ಯಂಡ್ ಎನಾಕ್ಟ್ ದ ರೋಲ್ಸ್. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇದರ ಆಧಾರದ ಮೇಲೆ ಇಲ್ಲಿ ಕೆಲವು ಡೈಲಾಗ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಡೈಲಾಗ್ಸ್ಗಳನ್ನು ಕಂಪ್ಲೀಟ್ ಮಾಡಿ ನಂತರ ಅದನ್ನು ಆ್ಯಕ್ಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಇಲ್ಲಿ ವಿದ್ಯಾರ್ಥಿಗಳ ಉತ್ತರವನ್ನು ಕೊಟ್ಟಿದ್ದೇನೆ. ಗರ್ಲ್, ಐ ವಾಂಟ್ ಅ ಬಲೂನ್ ಸರ್. ಬಲೂನ್ ಮ್ಯಾನ್, ವಿಚ್ ಕಲರ್ ಬಲೂನ್ ಡು ಯು ವಾಂಟ್? ಗರ್ಲ್, ಐ ವಾಂಟ್ ಆರೆಂಜ್ ಬಲೂನ್. ಬಲೂನ್ ಮ್ಯಾನ್, ಸಾರಿ ಡಿಯರ್, it is not available this time. Girl, okay uncle, then give me pink one. Balloon man, here it is, thank you. Next, activity 2 complete the dialogues and enact the roles. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರುವಂಥ ಡೈಲಾಗ್ಸ್ಗಳನ್ನು ಭರ್ತಿ ಮಾಡಿ ನಂತರ ಅದನ್ನು ಎನಾಕ್ಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾನಿಲ್ಲಿ ಉತ್ತರಗಳನ್ನು ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್, ಆಕ್ಟಿವಿಟಿ 3 complete the dialogues choosing appropriate words from the brackets and enact the roles. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ, ನಿಮಗೆ ಕೆಲವು ಪದಗಳನ್ನು ಬ್ರಾಕೆಟ್ಸ್ನಲ್ಲಿ ಕೊಟ್ಟಿದ್ದಾರೆ. ಆ ಪದಗಳನ್ನು ಬಳಸಿಕೊಂಡು ಇಲ್ಲಿರುವಂತಹ ಬ್ಲ್ಯಾಂಕ್ಸ್ಗಳನ್ನು ಭರ್ತಿ ಮಾಡಿ ನಂತರ ಅದನ್ನು ಎನಾಕ್ಟ್ ಮಾಡಿ ಅಂತೇಳಿ ಹೇಳಿದ್ದಾರೆ. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ, ನಾನು ಉತ್ತರವನ್ನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು. ಇವುಗಳನ್ನು ಕೊಟ್ಟಿರುವಂಥ ಉದ್ದೇಶ ನೀವು ಡೈಲಾಗ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಮತ್ತು ನಿಮಗೆ ನಿಮ್ಮ ಡೈಲಿ ಕಾನ್ವರ್ಸೇಷನ್ಗೆ ಯೂಸ್ಫುಲ್ ಆಗುವಂತೆ ಈ ಡೈಲಾಗ್ಸ್ಗಳನ್ನು ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ವರ್ಕ್ಶೀಟ್ ನಂಬರ್ 7 ಟಾಪಿಕ್ ಪ್ರನೌನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ಈ ವರ್ಕ್ಶೀಟ್ನಲ್ಲಿ ನಾವು ಪ್ರನೌನ್ಸ್ಗಳ ಬಗ್ಗೆ ತಿಳ್ಕೊಳ್ತೇವೆ. ನಿಮಗೆ ಈಗಾಗಲೇ ಗೊತ್ತಿದೆ, ಪ್ರನೌನ್ಸ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ಸ್. ನಾಮಪದಗಳ ಬದಲಾಗಿ ಬಳಸುವಂಥ ಪದಗಳೇ ಪ್ರನೌನ್ಸ್ ಆಗಿದ್ದಾವೆ. ಆಕ್ಟಿವಿಟಿ 1 fill in the blanks with the name of a boy or girl. ಇಲ್ಲಿ ಕೊಟ್ಟಿರುವಂಥ ಬ್ಲ್ಯಾಂಕ್ಸ್ಗಳನ್ನು ಅಥವಾ ಬಿಟ್ಟ ಸ್ಥಳಗಳನ್ನು ವಿದ್ಯಾರ್ಥಿಗಳೇ ನಿಮಗೆ ಇಷ್ಟ ಬಂದಂತಹ ಯಾವುದಾದ್ರೂ ಒಬ್ಬ ಹುಡುಗ ಅಥವಾ ಹುಡುಗಿ ಹೆಸರು ಅಥವಾ ನಿಮ್ಮ ಹೆಸರನ್ನು ಬೇಕಾದರೂ ನೀವು ಇಲ್ಲಿ ಬರೆದುಕೊಳ್ಬೋದು. ಅವುಗಳಿಂದ ಭರ್ತಿ ಮಾಡಿ ಅಂತೇಳಿ ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನೆಕ್ಸ್ಟ್, ಇಲ್ಲಿ ವಿದ್ಯಾರ್ಥಿಗಳೇ ಎರಡನೆಯ ಎಕ್ಸಾಂಪಲನ್ನು ನಾವು ಗಮನಿಸಿದಾಗ ಇಲ್ಲಿ ನಾವು ಪ್ರನೌನ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ನಾನು ಇವುಗಳ ಉತ್ತರಗಳನ್ನು ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್, ಒನ್ ಡೇ ಅನಿಲ್, ನೇಮ್ ಆಫ್ ಅ ಬಾಯ್ ಆರ್ ಅ ಗರ್ಲ್. ಇಲ್ಲಿ ಅನಿಲ್ ಅಂತೇಳಿ ನಾನು ಒಬ್ಬ ಹುಡುಗನ ಹೆಸರನ್ನು ಕೊಟ್ಟಿದ್ದೇನೆ. ನೀವು ಒಬ್ಬ ಹುಡುಗನ ಹೆಸರು ಅಥವಾ ಹುಡುಗಿಯ ಹೆಸರನ್ನು ಬೇಕಾದರೂ ಇಲ್ಲಿ ಬರೀಬಹುದು. ವಾಸ್ ವಾಕಿಂಗ್ ಅಲಾಂಗ್ ದ ರೋಡ್. ಡ್ಯಾಶ್, ಇಲ್ಲಿ ಪ್ರನೌನನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅನಿಲ್ ಒಬ್ಬ ಹುಡುಗನ ಹೆಸರಾಗಿರೋದ್ರಿಂದ ನಾನಿಲ್ಲಿ ಹಿ ಅಂತ ಬರೆದಿದ್ದೇನೆ. ನೀವು ಇಲ್ಲಿ ಒಬ್ಬ ಹುಡುಗಿಯ ಹೆಸರನ್ನು ಬರೀದಾದರೆ ನೀವಿಲ್ಲಿ ಶಿ ಅಂತೇಳಿ ಬರೀಬೇಕಾಗತ್ತೆ. ಸಾ ಆ ಸ್ಟ್ರೀಟ್ ಡಾಗ್. ನೆಕ್ಸ್ಟ್ ಡ್ಯಾಶ್ ಇದೆ, ಇಲ್ಲಿ ಪ್ರನೌನನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಅನಿಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಹಿ ಎಂಬ ಪ್ರನೌನನ್ನು ಯೂಸ್ ಮಾಡಿದ್ದೇವೆ. ಹಿ ಪಿಕ್ಡ್ ಅ ಸ್ಟೋನ್ ಆ್ಯಂಡ್ ಥ್ರೂ ಅಟ್ ದ ಡಾಗ್. ದ ಡಾಗ್ ಗಾಟ್ ಆ್ಯಂಗ್ರಿ ಆ್ಯಂಡ್ ಚೇಸ್ಡ್ ಹಿಮ್. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ಪ್ರನೌನನ್ನು ಬಳಸಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನಾನು ಬಳಸಿರುವಂತಹ ಪ್ರನೌನ್ ಹಿಮ್. ನೀವೇನಾದರೂ ಇಲ್ಲಿ ಹುಡುಗಿಯ ಹೆಸರನ್ನು ಬರೆದಿದ್ರೆ ಇಲ್ಲಿ ಹರ್ ಎಂಬ ಪ್ರನೌನನ್ನು ಯೂಸ್ ಮಾಡಬೇಕಾಗತ್ತೆ. ಹಿ ಶೌಟೆಡ್ ಫಾರ್ ಹೆಲ್ಪ್ ಬಟ್ ದ ಡಾಗ್ ಬಿಟ್ ಹಿಮ್. ಇಲ್ಲಿ ನೀವು ಹುಡುಗಿಯ ಹೆಸರನ್ನು ಬರೆದಿದ್ರೆ ಹರ್ ಅಂತೇಳಿ ಬರೀಬೇಕಾಗತ್ತೆ. ಲೇಟರ್ ಹಿಸ್ ಪೇರೆಂಟ್ಸ್. ಇಲ್ಲಿ ವಿದ್ಯಾರ್ಥಿಗಳೇ, ನೀವು ಹುಡುಗಿಯ ಹೆಸರನ್ನು ಬರೆದಿದ್ರೆ ಹರ್ ಅಂತೇಳಿ ನೀವು ಬರೀಬೇಕಾಗತ್ತೆ. ಲೇಟರ್ ಹಿಸ್ ಪೇರೆಂಟ್ಸ್ ಕೇಮ್ ಆ್ಯಂಡ್ ಟುಕ್ ಹಿಮ್ ಟು ದ ಹಾಸ್ಪಿಟಲ್. ನೀವು ಹುಡುಗಿಯ ಹೆಸರನ್ನು ಇಲ್ಲಿ ಬರೆದಿದ್ರೆ ಹರ್ ಎಂಬ ಪ್ರನೌನನ್ನು ವಿದ್ಯಾರ್ಥಿಗಳೇ ನೀವು ಇಲ್ಲಿ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್, ಆಕ್ಟಿವಿಟಿ 2 ಗಿವನ್ ಬಿಲೋ ಆರ್ ಸಮ್ ಸೆಂಟೆನ್ಸಸ್, ಅಂಡರ್ಲೈನ್ ದ ಪ್ರನೌನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೀವು ಪ್ರನೌನ್ಸ್ಗಳನ್ನು ಅಂಡರ್ಲೈನ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಫಾರ್ ಎಕ್ಸಾಂಪಲ್, ಫಸ್ಟ್ ಒನ್, ಐ ರೋಟ್ ಅ ಲೆಟರ್. ಇಲ್ಲಿ ಇರುವಂಥ ಪ್ರನೌನ್ ಐ. ಸೆಕೆಂಡ್ ಒನ್, ಶಿ ಈಸ್ ಅ ಡಾಕ್ಟರ್. ಇಲ್ಲಿರುವಂಥ ಪ್ರನೌನ್ ಶಿ. ಹಾಗಾಗಿ ನಾನು ಆ ಪದವನ್ನು ಅಂಡರ್ಲೈನ್ ಮಾಡಿದ್ದೇನೆ. ಈ ರೀತಿ ವಿದ್ಯಾರ್ಥಿಗಳೇ 1 ರಿಂದ 10ರವರೆಗಿನ ಉತ್ತರಗಳನ್ನು ನಾನು ಅಂಡರ್ಲೈನ್ ಮಾಡಿದ್ದೇನೆ. ನೀವುಗಳು ವಿಡಿಯೋವನ್ನು ಪಾಸ್ ಮಾಡಿ
ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ 3, ಸರ್ಕಲ್ ದ ಪ್ರನೌನ್ಸ್ ಇನ್ ದ ಪ್ಯಾಸೇಜ್ ಗಿವನ್ ಬಿಲೋ. ಕೆಳಕಂಡಂತಹ ಪ್ಯಾಸೇಜ್ನಲ್ಲಿ ಇರುವಂತಹ ಪ್ರನೌನ್ಸ್ಗಳನ್ನು ಸರ್ಕಲ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ನಾನಿಲ್ಲಿ ಅಂಡರ್ಲೈನ್ ಮಾಡಿದ್ದೇನೆ, ನೀವು ಇವುಗಳನ್ನು ಸರ್ಕಲ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ 4, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಕರೆಕ್ಟ್ ಪ್ರನೌನ್ಸ್. ಕೆಳಕಂಡಂಥ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪ್ರನೌನ್ಸ್ಗಳಿಂದ ಫಿಲ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಫಸ್ಟ್ ಒನ್, ದಟ್ಸ್ ರೋಹನ್ ಡ್ಯಾಶ್ ಈಸ್ ಮೈ ಫ್ರೆಂಡ್. ಇಲ್ಲಿ ರೋಹನ್ ಅನ್ನೋದು ಒಬ್ಬ ಹುಡುಗನ ಹೆಸರಾಗಿರೋದ್ರಿಂದ ಹಿ ಎಂಬ ಪ್ರನೌನನ್ನು ನಾವು ಯೂಸ್ ಮಾಡಬೇಕು. ಸೆಕೆಂಡ್ ಒನ್, ಸರಿತಾ ಈಸ್ ಇನ್ ದ ಪಾರ್ಕ್, ಶಿ ಈಸ್ ರನ್ನಿಂಗ್. ಇಲ್ಲಿ ಸರಿತಾ ಅನ್ನೋದು ಒಬ್ಬ ಹುಡುಗಿ ಹೆಸರಾಗಿರೋದ್ರಿಂದ ಶಿ ಎಂಬ ಪ್ರನೌನನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಥರ್ಡ್ ಒನ್, ಐ ಆಮ್ ಗೋಯಿಂಗ್ ಟು ದ ಮಾಲ್, ಆರ್ ಯು ಕಮಿಂಗ್ ವಿತ್ ಮೀ. ಇಲ್ಲಿ ಇನ್ನೊಬ್ಬರಿಗೆ ಪ್ರಶ್ನೆಯನ್ನು ಕೇಳ್ತಾ ಇರೋದ್ರಿಂದ ಯು ಎಂಬ ಪ್ರನೌನನ್ನು ನಾವು ವಿದ್ಯಾರ್ಥಿಗಳೇ ಬಳಸಬೇಕಾಗುತ್ತೆ. ಈ ರೀತಿ ನಾನು ಇಲ್ಲಿ ಕೊಟ್ಟಿರುವಂಥ ಎಲ್ಲ ಬ್ಲ್ಯಾಂಕ್ಸ್ಗಳನ್ನು ವಿದ್ಯಾರ್ಥಿಗಳೇ ಭರ್ತಿ ಮಾಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ 5, ರೀಪ್ಲೇಸ್ ದಿ ಅಂಡರ್ಲೈನ್ಡ್ ನೌನ್ಸ್ ವಿತ್ ಪ್ರನೌನ್ಸ್. ಇಲ್ಲಿ ಕೊಟ್ಟಿರುವಂಥ ನೌನ್ಸ್ಗಳ ಬದಲಾಗಿ ಪ್ರನೌನ್ಸ್ಗಳನ್ನು ರೀಪ್ಲೇಸ್ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲನ್ನು ಕೊಟ್ಟಿದ್ದಾರೆ, ಬಿಂದು ರೀಡ್ಸ್ ಅ ಸ್ಟೋರಿ. ಇಲ್ಲಿ ಬಿಂದು ಅನ್ನೋದು ನೌನ್ ಆಗಿದೆ, ಹಾಗಾಗಿ ಇಲ್ಲಿ ನಾವು ಶಿ ಎಂಬ ಪ್ರನೌನನ್ನು ಬಳಸಬೇಕಾಗುತ್ತೆ. ಶಿ ರೀಡ್ಸ್ ಅ ಸ್ಟೋರಿ. ಫಸ್ಟ್ ಒನ್, ಚಂದನ್ ಬ್ರಾಟ್ ಸಮ್ ಫ್ರೂಟ್ಸ್ ಫ್ರಮ್ ದ ಮಾರ್ಕೆಟ್. ಇಲ್ಲಿ ಚಂದನ್ ಎಂಬ ಪದವನ್ನು ಅಂಡರ್ಲೈನ್ ಮಾಡಿದ್ದಾರೆ. ಇದು ನೌನ್ ಪದ ಆಗಿದೆ. ಇದರ ಬದಲಾಗಿ ಚಂದನ್ ಎಂಬುದು ಒಬ್ಬ ಹುಡುಗನ ಹೆಸರಾಗಿರೋದ್ರಿಂದ ಹಿ ಬ್ರಾಟ್ ಸಮ್ ಫ್ರೂಟ್ಸ್ ಫ್ರಮ್ ದ ಮಾರ್ಕೆಟ್ ಅಂತೇಳಿ ನಾವು ಬರೀಬೇಕಾಗುತ್ತೆ. ಸೆಕೆಂಡ್ ಒನ್, ರಾಹುಲ್ ಆ್ಯಂಡ್ ಮೀ ಆರ್ ಗೋಯಿಂಗ್ ಫಾರ್ ಅ ಟ್ರಿಪ್. ಇಲ್ಲಿ ಹಿ ಆ್ಯಂಡ್ ಮೀ ಆರ್ ಗೋಯಿಂಗ್ ಫಾರ್ ಅ ಟ್ರಿಪ್ ಅಂತೇಳಿ ಬರೀಬೇಕು. ಯಾಕಂದರೆ ಅಂಡರ್ಲೈನ್ ಮಾಡಿರುವಂಥ ಪದ ಕೇವಲ ರಾಹುಲ್. ಅವರೇನಾದರೂ ರಾಹುಲ್ ಆ್ಯಂಡ್ ಮೀ ಅನ್ನೋ ಪದಗಳನ್ನು ಅಂಡರ್ಲೈನ್ ಮಾಡಿದ್ದಿದ್ರೆ ವಿ ಆರ್ ಗೋಯಿಂಗ್ ಫಾರ್ ಅ ಟ್ರಿಪ್ ಅಂತೇಳಿ ನಾವು ಬರೀಬೇಕಾಗಿತ್ತು. ಥರ್ಡ್ ಒನ್, ರಾಕೇಶ್ ಆ್ಯಂಡ್ ಮಧು ಪರ್ಫಾರ್ಮ್ಡ್ ಅ ಡಾನ್ಸ್. ಇಲ್ಲಿ ರಾಕೇಶ್ ಆ್ಯಂಡ್ ಮಧು ಥರ್ಡ್ ಪರ್ಸನ್ ಪ್ಲೂರಲ್ ಆಗಿರೋದ್ರಿಂದ ದೇ ಎಂಬ ಪ್ರನೌನನ್ನು ನಾವಿಲ್ಲಿ ಬಳಸಬೇಕು. ದೇ ಪರ್ಫಾರ್ಮ್ಡ್ ಅ ಡಾನ್ಸ್. ಫೋರ್ತ್ ಒನ್, ಪೆನ್ ಈಸ್ ಇನ್ ಮೈ ಪೌಚ್. ಇಲ್ಲಿ ಪೆನ್ ಅನ್ನೋದು ವಸ್ತು ಆಗಿರೋದ್ರಿಂದ ಇಟ್ ಎಂಬ ಪ್ರನೌನನ್ನು ಬಳಸಬೇಕು. ಇಟ್ ಈಸ್ ಇನ್ ಮೈ ಪೌಚ್. ಫಿಫ್ತ್ ಒನ್, ಸರಿತಾ ವರ್ಕ್ಸ್ ಇನ್ ಅ ಬ್ಯಾಂಕ್. ಸರಿತಾ ಅನ್ನೋದು ಒಬ್ಬ ಹುಡುಗಿ ಹೆಸರಾಗಿರೋದ್ರಿಂದ ಶಿ ವರ್ಕ್ಸ್ ಇನ್ ಅ ಬ್ಯಾಂಕ್ ಅಂತೇಳಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಆಕ್ಟಿವಿಟಿ 6, ರೀರೈಟ್ ದ ಪ್ಯಾರಾಗ್ರಾಫ್ ಬೈ ರೀಪ್ಲೇಸಿಂಗ್ ದ ನೌನ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರನೌನ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡಂಥ ಪ್ಯಾರಾಗ್ರಾಫ್ನಲ್ಲಿ ಕೊಟ್ಟಿರುವಂಥ ನೌನ್ ಪದಗಳ ಬದಲಾಗಿ ಸರಿಯಾದಂಥ ಪ್ರನೌನ್ಸ್ ಪದಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ನಾವು ಗಮನಿಸಿದಾಗ ಕಿಶನ್ ಗೆಟ್ಸ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್. ಫಸ್ಟ್ ಸೆಂಟೆನ್ಸಲ್ಲಿ ಮಾತ್ರ ಒಬ್ಬ ವ್ಯಕ್ತಿಯ ಹೆಸರನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಅವನಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ಮಾತಾಡೋದಾದರೆ ನಾವು ಪ್ರನೌನ್ಸ್ಗಳಾಗಿರುವಂಥ ಹಿಸ್ ಅಥವಾ ಹಿ ಪದಗಳನ್ನು ಬಳಸಿ ನಾವು ಸೆಂಟೆನ್ಸಸ್ಸನ್ನು ವಿದ್ಯಾರ್ಥಿಗಳೇ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ನಾವು ಹಿಮ್ ಎಂಬ ಪ್ರನೌನನ್ನು ಕೂಡ ನಾವು ಯೂಸ್ ಮಾಡಬೇಕಾಗುತ್ತೆ. ಈ ರೀತಿ ನಾನು ವಿದ್ಯಾರ್ಥಿಗಳೇ ಉತ್ತರವನ್ನು ಇಲ್ಲಿ ನೀಡಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 8, ಟಾಪಿಕ್ ಪಿಕ್ಟೋರಿಯಲ್ ಸೈನ್ಸ್. ವಿದ್ಯಾರ್ಥಿಗಳೇ ಈ ವರ್ಕ್ಶೀಟ್ನಲ್ಲಿ ನಾವು ಪಿಕ್ಟೋರಿಯಲ್ ಸೈನ್ಸ್ ಅಥವಾ ಪಿಕ್ಚರ್ಗಳನ್ನು ನೋಡಿ ಅವು ಯಾವ ಸೈನ್ಗಳನ್ನು ಸೂಚಿಸ್ತವೆ ಎಂಬುದನ್ನು ಈ ವರ್ಕ್ಶೀಟ್ನಲ್ಲಿ ಕಲಿತಾ ಇದ್ದೇವೆ. ಆಕ್ಟಿವಿಟಿ 1, ಮ್ಯಾಚ್ ದೀಸ್ ಫ್ರೇಸಸ್ ವಿತ್ ಪಿಕ್ಚರ್ಸ್. ಇಲ್ಲಿ ವಿದ್ಯಾರ್ಥಿಗಳೇ ಕಾಲಮ್ ಎ ನಲ್ಲಿ ಕೆಲವು ಫ್ರೇಸಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಕಾಲಮ್ ಬಿ ಯಲ್ಲಿ ಕೆಲವು ಪಿಕ್ಚರ್ಸ್ಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಮ್ಯಾಚ್ ಮಾಡಿ ಬರೀರಿ ಅಂತೇಳಿ ನಿಮಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ನಾನು ಈಗಾಗಲೇ ಉತ್ತರವನ್ನು ನೀಡಿದ್ದೇನೆ ವಿದ್ಯಾರ್ಥಿಗಳೇ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಆಕ್ಟಿವಿಟಿ 2, ಲುಕ್ ಎಟ್ ದೀಸ್ ಪಿಕ್ಚರ್ಸ್ ಆ್ಯಂಡ್ ಐಡೆಂಟಿಫೈ ವಾಟ್ ದೀಸ್ ಪಿಕ್ಚರ್ಸ್ ಸೇ. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಕೆಲವು ಚಿತ್ರಗಳನ್ನು ಕೊಟ್ಟಿದ್ದಾರೆ. ಈ ಚಿತ್ರಗಳು ಏನನ್ನು ಸೂಚಿಸ್ತವೆ ಅಂತೇಳಿ ನೆಕ್ಸ್ಟ್ ಕೊಟ್ಟಿರುವಂಥ ಜಾಗದಲ್ಲಿ ಅದನ್ನು ಭರ್ತಿ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ನಾನು ಈಗಾಗಲೇ ವಿದ್ಯಾರ್ಥಿಗಳೇ ಇಲ್ಲಿ 1 ರಿಂದ 8ರವರೆಗಿನ ಉತ್ತರಗಳನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳನ್ನು ಬರೆದುಕೊಳ್ಬೋದು. ಫಾರ್ ಎಕ್ಸಾಂಪಲ್, ಮೊದಲನೆಯ ಚಿತ್ರ ವಾಶ್ ಯೋರ್ ಹ್ಯಾಂಡ್ಸ್ ಎಂಬ ಸಿಂಬಲ್ ಅನ್ನು ಸೂಚಿಸ್ತಾ ಇದೆ. ಸೆಕೆಂಡ್ ಚಿತ್ರ ಸೇವ್ ಅರ್ತ್ ಅಥವಾ ಗೋ ಗ್ರೀನ್ ಎಂಬುದನ್ನು ಅದು ಸೂಚಿಸ್ತಾ ಇದೆ. ನೆಕ್ಸ್ಟ್ ಆಕ್ಟಿವಿಟಿ 3, ಫ್ರೇಮ್ ಸೂಟೇಬಲ್ ಇನ್ಸ್ಟ್ರಕ್ಷನ್ಸ್ ಟು ದ ಪ್ಲೇಸಸ್ ಮೆನ್ಷನ್ಡ್. ಇಲ್ಲಿ ವಿದ್ಯಾರ್ಥಿಗಳೇ ಕೆಲವು ಪ್ಲೇಸ್ಗಳಲ್ಲಿ ಹಾಕಬಹುದಾದಂಥ ಇನ್ಸ್ಟ್ರಕ್ಷನ್ಸ್ಗಳನ್ನು ಬಗ್ಗೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಟೆಂಪಲ್ಸಿಗೆ ಹೋದಾಗ ಅಲ್ಲಿ ಬರುವಂಥ ಇನ್ಸ್ಟ್ರಕ್ಷನ್ಸ್ ಏನಿರ್ಬೋದು ಅಂತೇಳಿ
ಗೆಸ್ ಮಾಡಿ ನಾನು 3 ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದೇನೆ. ಫಾರ್ ಎಕ್ಸಾಂಪಲ್, ಕೀಪ್ ಸೈಲೆನ್ಸ್, ಲೀವ್ ಯುವರ್ ಫುಟ್ವೇರ್ ಔಟ್ಸೈಡ್, ಫೋಟೋಗ್ರಫಿ ಆ್ಯಂಡ್ ವಿಡಿಯೋಗ್ರಫಿ ಈಸ್ ಪ್ರಾಹಿಬಿಟೆಡ್. ನೆಕ್ಸ್ಟ್, ಪಬ್ಲಿಕ್ ಪಾರ್ಕ್ನಲ್ಲಿ ಯಾವ ಇನ್ಸ್ಟ್ರಕ್ಷನ್ಸ್ ಅನ್ನು ಹಾಕ್ಬೋದು? ಡು ನಾಟ್ ಲಿಟರ್, ಡೋಂಟ್ ಡ್ರೈವ್ ಇನ್ ಟು ದ ಪಾರ್ಕ್, ಡೋಂಟ್ ಪ್ಲಕ್ ಲೀವ್ಸ್ ಆರ್ ಫ್ಲವರ್ಸ್, ಯೂಸ್ ಡಸ್ಟ್ಬಿನ್ಸ್. ಈ ರೀತಿ ಕೆಲವು ಎಕ್ಸಾಂಪಲ್ಸ್ ಅನ್ನು ಅಥವಾ ನಿಮ್ಮ ಓನ್ ಎಕ್ಸಾಂಪಲ್ಸ್ ಅನ್ನು ವಿದ್ಯಾರ್ಥಿಗಳ ಇನ್ಸ್ಟ್ರಕ್ಷನ್ಸ್ ಅನ್ನು ನೀವು ಬರಿಬೋದಾಗಿರುತ್ತೆ. ನೆಕ್ಸ್ಟ್, ಹಾಸ್ಪಿಟಲಿಗೆ ಹೋದಾಗ, ಪೆಟ್ರೋಲ್ ಬಂಕಿಗೆ ಹೋದಾಗ ಯಾವ ರೀತಿಯ ಇನ್ಸ್ಟ್ರಕ್ಷನ್ಸ್ ಅನ್ನು ಬರಿಬೋದು ಅಂತೇಳಿ ನಾನು ಎಕ್ಸಾಂಪಲ್ಸ್ ಅನ್ನು ಕೊಟ್ಟಿದ್ದೇನೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ಅವುಗಳನ್ನು ಬರ್ಕೊಳ್ಬೋದು. ನೆಕ್ಸ್ಟ್, ಝೂಗೆ ಹೋದಾಗ ಅಲ್ಲಿ ನಾನು ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನು ವಿದ್ಯಾರ್ಥಿಗಳಲ್ಲಿ ಕೊಟ್ಟಿದ್ದೇನೆ. ವಿಡಿಯೋವನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳೇ ಇವುಗಳನ್ನು ಕೂಡ ಬರ್ಕೊಳ್ಬೋದು. ಈ ರೀತಿ ವಿದ್ಯಾರ್ಥಿಗಳೇ ನಾವು 8ನೇ ತರಗತಿಯ ಇಂಗ್ಲಿಷ್ ಮರುಸಿಂಚನದ ವರ್ಕ್ಶೀಟ್ ನಂಬರ್ 6ರಿಂದ 8ರವರೆಗಿನ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿದ್ಯಾರ್ಥಿಗಳೇ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.